ಅಣ್ಣಾಮಲೈ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಿಂಗಂ ಅಂತಾನೆ ಖ್ಯಾತಿಯನ್ನ ಪಡೆದಿದ್ರು. ಅನಂತರ ಅವರು ತಮ್ಮ IPS ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಎಲ್ರಿಗೂ ಗೊತ್ತೇ ಇದೆ. ಇದಾದ್ಮೇಲೆ ತಮಿಳುನಾಡಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ದೊಡ್ಡ ಸಂಚಲನವನ್ನೇ ಮೂಡಿಸಿದ್ದು ಎಷ್ಟು ಸತ್ಯನೋ, ಅನಂತರ ಚುನಾವಣೆಯಲ್ಲಿ ಸೋತು ಸೈಡ್ಲೈನ್ ಆಗಿದ್ದು ಕೂಡ ಅಷ್ಟೇ ಸತ್ಯ. ಈಗ ಮತ್ತೆ ಅಣ್ಣಾಮಲೈ ಅವರು ಸುದ್ದಿಯಲ್ಲಿದ್ದಾರೆ. ಅದು ಒಂದು ಶಪಥದ ಮೂಲಕ. ಅದೇನು ಶಪಥ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಅಣ್ಣಾಮಲೈ ಅವರು ಅವ್ರ ಮನೆ ಆಚೆ ಬಂದು ನಿಂತ್ಕೊಂಡು ಶರ್ಟನ್ನು ಬಿಚ್ಚಿ 8 ಚಡಿಯೇಟುಗಳನ್ನು ಹೊಡ್ಕೊಂಡಿದ್ದಾರೆ. ಇನ್ಮೇಲೆ ಚಪ್ಪಲಿ ಹಾಕಲ್ವಂತೆ. 48 ದಿನಗಳ ಕಾಲ ಉಪವಾಸವನ್ನ ಮಾಡ್ತಾರಂತೆ. ಅರೆ, ರಾಜಕೀಯ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಏನು ಈ ಶಪಥ ಮಾಡ್ತಿದ್ದಾರೆ, ಯಾಕೆ ಚಡಿಯೇಟನ್ನ ಹೊಡ್ಕೊಳ್ತಿದ್ದಾರೆ ಅಂತ ಯೋಚನೆ ಮಾಡ್ತೀರಾ? ತಮಿಳುನಾಡಿನ ಆಡಳಿತಾರೂಢ ಸರ್ಕಾರದ ವಿರುದ್ಧ ಅಣ್ಣಾಮಲೈ ಅವರು ಈ ರೀತಿ ಕೋಪವನ್ನು ತೀರಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಣ್ಣಾಮಲೈ ಅವರಿಗೆ ಸರ್ಕಾರದ ಮೇಲೆ ಕೋಪ ಆಗಿದ್ದಾದ್ರೂ ಏನು ಅನ್ನೋದನ್ನ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ತಮಿಳುನಾಡಿನ ಅಣ್ಣಾ ಯೂನಿವರ್ಸಿಟಿಯ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ. ಅತ್ಯಾಚಾರ ನಡೆದ್ರೂ ಕೂಡ ತಮಿಳುನಾಡಿನ ಸರ್ಕಾರ ಸರಿಯಾಗಿ ತನಿಖೆ ನಡೆಸ್ತಿಲ್ಲ ಅಂತ ಹೇಳಿ ಅಣ್ಣಾಮಲೈ ಅವರು ಬರೀ ಆರೋಪವನ್ನ ಮಾಡಿ ಸುಮ್ಮನೆ ಕೂರ್ಲಿಲ್ಲ. ಈ ರೀತಿ ವಿಭಿನ್ನ ರೀತಿಯ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಅಣ್ಣಾ ಯೂನಿವರ್ಸಿಟಿಯ ವಿದ್ಯಾರ್ಥಿನಿ ಚರ್ಚ್ಗೆ ಪ್ರೇಯರ್ ಮಾಡೋಕೆ ಅಂತ ಹೋಗಿರ್ತಾರೆ. ಮಧ್ಯರಾತ್ರಿಯಲ್ಲಿ ತನ್ನ ಗೆಳೆಯನೊಟ್ಟಿಗೆ ಹೋಗಿರ್ತಾರೆ. ಪ್ರೇಯರನ್ನು ಮುಗಿಸಿ ಅವರು ವಾಪಸ್ ತಮ್ಮ ಕ್ಯಾಂಪಸ್ ಹಾಸ್ಟೆಲ್ಗೆ ಬರ್ತಾ ಇರ್ತಾರೆ. ಆ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಹಾಸ್ಟೆಲಲ್ಲಿ ದಾರಿಲಿ ನೆಟ್ಕೊಂಡು ಹೋಗ್ತಾನೆ ಇರ್ತಾರೆ. ಆದರೆ ಅವರ ನಡೆಯನ್ನು ಗಮನಿಸಿದಂತಹ 2 ಕಾಮಕರು ಆ ವಿದ್ಯಾರ್ಥಿನಿಯ ಗೆಳೆಯನಿಗೆ ಹೊಡೆದು ಅವನನ್ನು ದೂರ ತಳ್ಳಿ ಈ ವಿದ್ಯಾರ್ಥಿನಿಯನ್ನು ಪೊದೆ ಹತ್ರ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗ್ತಾರೆ. ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲೇ ಇಷ್ಟೆಲ್ಲ ಅನಾಹುತ ನಡೀತಾ ಇದೆ, ಹಾಗಿದ್ರೆ ತಮಿಳುನಾಡಿನ ಸರ್ಕಾರ ಸೇಫ್ ಅಲ್ವಾ ಅಂತ ಇಡೀ ತಮಿಳುನಾಡೇ ಮಾತಾಡ್ತಾ ಇದೆ. DMK ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿರೋ ಎಲ್ಲರೂ ಕೂಡ ಸರ್ಕಾರಕ್ಕೆ ಬೈತಾನೆ ಇದ್ದಾರೆ. ಯೂನಿವರ್ಸಿಟಿ ಕ್ಯಾಂಪಸ್ಸೇ ಸೇಫ್ ಅಲ್ಲ ಅಂತ ಅಂದಮೇಲೆ ವಿದ್ಯಾರ್ಥಿನಿಯರು ಹೇಗೆ ಓಡಾಡಬೇಕು ಅಂತ ಹೇಳಿ ಅಣ್ಣಾಮಲೈ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣದ ಸಂಬಂಧ ಕೊತ್ತುಪುರ ಪೊಲೀಸ್ ಠಾಣೆಯಲ್ಲಿ BNS ಸೆಕ್ಷನ್ 64 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೂ ಕೂಡ ಸರಿಯಾಗಿ ತನಿಖೆ ನಡೀತಿಲ್ಲ ಅಂತ ಅಣ್ಣಾಮಲೈ ಅವರು ಆರೋಪವನ್ನ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಅಣ್ಣಾಮಲೈ ಅವರ ಈ ಹೋರಾಟ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಅಣ್ಣಾಮಲೈ ಅವರು ಏನು ಚಾಟಿ ಏಟನ್ನು ಹೊಡ್ಕೊಂಡ್ರು, 8 ಬಾರಿ ಹೊಡ್ಕೊಂಡು ಇನ್ಮೇಲೆ ನಾನು ಚಪ್ಪಲಿಯನ್ನೇ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಆಡಳಿತಾರೂಢ ಒಂದು ಪಕ್ಷ ಏನಿದೆ DMK ಪಕ್ಷವನ್ನು ಕಿತ್ತೊಗೆಯೋವರೆಗೂ ನಾನು ಚಪ್ಪಲಿನೇ ಹಾಕಲ್ಲ ಅಂತ ಹೇಳಿದ್ದಿರ್ಬೋದು. 48 ದಿನಗಳ ಕಾಲ ಅವರು ಉಪವಾಸ ಮಾಡ್ತೀನಿ ಅಂತ ಹೇಳಿದಂತಹ ಎಲ್ಲ ಹೇಳಿಕೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಒಂದಿಷ್ಟು ಜನ ಅಣ್ಣಾಮಲೈ ಅವರ ನಡೆಯನ್ನು ಹೊಗಳಿದ್ರೆ ಇನ್ನೊಂದಿಷ್ಟು ಜನ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ಹೆಣ್ಮಗಳಿಗೆ ಅತ್ಯಾಚಾರ ಆಗಿದೆ. ಎಷ್ಟೊಂದು ಜನ ರಾಜಕಾರಣಿಗಳು 1-2 ದಿನ ಮಾತಾಡಿ ಸುಮ್ಮನಾಗ್ಬಿಡ್ತಾರೆ. ಆದರೆ ಅಣ್ಣಾಮಲೈ ಅವರು ಇದನ್ನ ತೀವ್ರವಾಗಿ ತಗೊಂಡು ಅವಳಿಗೆ ನ್ಯಾಯ ಸಿಗಲೇಬೇಕು, 48 ದಿನಗಳ ಕಾಲ ನಾನು ಉಪವಾಸವನ್ನ ಮಾಡ್ತೀನಿ ಅಂತ ಹೇಳಿ 48 ದಿನಗಳ ಕಾಲ ಈ ಒಂದು ಪ್ರಕರಣ ಜೀವಂತವಾಗಿದ್ದು ಆರೋಪಿಗಳಿಗೆ ಹೇಗಾದ್ರೂ ಶಿಕ್ಷೆ ಆಗಲಿ ಅಂತ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದನ್ನ ಒಂದಿಷ್ಟು ಜನ ಬೆಂಬಲಿಸಿದ್ರೆ ಇದನ್ನ ಒಂದಿಷ್ಟು ಜನ ತೆಗಳ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ಅಣ್ಣಾಮಲೈ ಅವರು ಡಯಟ್ ಮಾಡಬೇಕಿತ್ತೇನೋ, ಅವ್ರು ತುಂಬ ದಪ್ಪ ಆಗಿಬಿಟ್ಟಿದ್ದಾರೆ, ಅವರು ವೆಸ್ಟ್ ಸೈಜ್ ಜಾಸ್ತಿ ಆಗಿಬಿಟ್ಟಿದೆ, ಅವರು ತೆಳ್ಳಗಾಗಬೇಕು ಅಂತಂದರೆ ಡಯಟ್ ಮಾಡಬೇಕಿತ್ತು, ಅದು ಬಿಟ್ಟು ಈ ರೀತಿ 48 ದಿನಗಳ ಕಾಲ ಉಪವಾಸವನ್ನು ಮಾಡ್ತೀನಿ ಅಂತ ಎಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಒಂದಿಷ್ಟು ಜನ ಟೀಕೆ ಮಾಡ್ತಾ ಇದ್ದಾರೆ. ಟೀಕೆ ಏನೇ ಇರಲಿ, ಹೊಗಳಿಕೆ ಏನೇ ಇರಲಿ, ಆದರೆ ಒಬ್ಬ ರಾಜಕಾರಣಿ ಈ ರೀತಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಎಲ್ಲರೂ ಕೂಡ ಮೆಚ್ಚುವಂತಹ ವಿಷಯ. ಯಾಕೆ ಅಂತ ಅಂದರೆ, ಇಲ್ಲಿ ರಾಜಕೀಯವನ್ನು ಸೈಡಿಗಿಡೋಣ, ಮಾನವೀಯತೆಯಿಂದ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಒಂದು ಯೂನಿವರ್ಸಿಟಿಯ ಕ್ಯಾಂಪಸ್ಸಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಅಂದಮೇಲೆ ಹೆಣ್ಮಕ್ಳು ಎಷ್ಟು ಸೇಫ್ ಇದ್ದಾರೆ ಅಂತ. ಇದು ಬರೀ ತಮಿಳುನಾಡಿಗೆ ಸಂಬಂಧಪಟ್ಟ ಘಟನೆ ಅಲ್ಲ. ಪ್ರತಿಯೊಬ್ಬ ಹೆಣ್ಮಕ್ಳು, ಪ್ರತಿಯೊಬ್ಬ ಗಂಡ್ಮಕ್ಳು ಕೂಡ ಯೋಚನೆ ಮಾಡಬೇಕಾದಂತಹ ವಿಚಾರ. ಏನೇ ಆಗಲಿ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಲೇಬೇಕು. ಜೊತೆಗೆ ಅಣ್ಣಾಮಲೈ ಅವರ ಈ ವಿಭಿನ್ನವಾದ ಹೋರಾಟ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಮುಟ್ಟಿಸೋದಂತೂ ಸತ್ಯ.